ರಂಜಿತಾ ಇಷ್ಟೇಕೆ ಲೇಟು? ಹೌದು, ನಂದು ಸ್ವಲ್ಪ ಲೇಟ್ ಆಯ್ತು. ನೀವು ಬಂದು ಬಹಳ ಹೊತ್ತಾಯ್ತಾ? ನಿನಗೋಸ್ಕರ ನಾನು ಬೇಗನೆ ಬರಬೇಕಾಯ್ತು ರಂಜಿತಾ. ಐ ಆಮ್ ಸಾರಿ ಮಿಸ್ಟರ್ ಸೋಬ್ರಾಜ್. ಹೋಗಲಿ ಬಿಡು ರಂಜಿತಾ, ನೋಡಿ ಬಣ ಎಷ್ಟೊಂದು ಸುಂದರವಾಗಿದೆ ಅಂತ. ಹೌದು ಸೋಬ್ರಾಜ್, ನಮ್ಮಿಬ್ಬರ ಗೆಳೆತನ ಇಷ್ಟೇ ವಿಶಾಲವಾಗಿರಬೇಕು. ನೋಡಿ, ಮೊದಲು ನಾವಿಬ್ರು ವೈರಿಗಳು, ಈಗ ಸ್ನೇಹಿತರು. ಅಷ್ಟೇ ಏಕೆ, ನಮ್ಮನ್ನ ನೀವು ಈಗ ಆಪ್ತ ಮಿತ್ರರು. ರಂಜಿತಾ, ನಿಮ್ಮಣ್ಣ ನಾವು ಎಷ್ಟೋ ದಿನಗಳ ಈ ಬಿಸ್ನೆಸ್ ಮಾಡಿಕೊಂಡು ಬಂದಿದ್ದೇವೆ. ನಮ್ಮಿಬ್ಬರಲ್ಲಿ ವಿರ್ಸಂಬ ಮಾತೇ ಇಲ್ಲ. ಅದು ಎಂದಿಗೂ ಬರೋದಿಲ್ಲ ಗೊತ್ತಾ? ಎದ್ದರೆ ಹಾಗಿರಬೇಕು. ಯಾರು ಬೇಕಾದ್ರೂ ಹಾಳಾಗಿ ಹೋಗಲಿ, ನಾವು ಮಾತ್ರ ಚೆನ್ನಾಗಿರ್ಬೇಕು. ಅಂದ್ರೆ ನಮ್ಮ ಜೀವನಕ್ಕೆ ನೆಮ್ಮದಿ ಅಲ್ವಿ ಸೋಬ್ರಾಜ್? ಹೌದು ರಂಜಿತಾ, ನೀನು ಹೇಳುವ ಮತ್ತು ಸತ್ಯ. ನಮ್ಮ ಈ ಬಿಸ್ನೆಸ್ಕ್ಕೆ ಯಾವ ನನ್ನ ಮಗನಾದರೂ ಅಡ್ಡ ಬಂದರೆ ಅವನು ಅಲ್ಲೇ ಉಸಿರು ಬಿಟ್ಟು ಹೋಗುದು ಖಂಡಿತ. ಅಂದ ಮೇಲೆ ಸೋಬ್ರಾಜ್ ಅಂಜಲಾರೆ. ಹೌದು ಸೋಬ್ರಾಜ್, ನೀವು ಹೇಳ್ತಿರೋ ಮಾತು ನಿಜಕ್ಕೂ ಸತ್ಯ. ದುಡ್ಡೊಂದಿದ್ರೆ ಎಲ್ಲವನ್ನ ಕೊಂಡುಕೊಳ್ಳಬಹುದು. ಈ ಜಗತ್ತಿನಲ್ಲಿ ಯಾವುದು ಮುಖ್ಯ ಅಂದ್ರೆ ದುಡ್ಡೇ ಮುಖ್ಯ. ಬಡವರನ್ನ ಕಿತ್ತು ತಿಂದಾಗ್ಲೇ ನಾವು ಬದುಕೋದಕ್ಕಾಗೋದು ಅಲ್ವೇ ಸೋಬ್ರಾಜ್? ಹೋಗಲಿ ಬಿಡು ರಂಜಿತಾ, ನಾವಿಲ್ಲಿ ಆರಾಮಾಗಿ ರೆಸ್ಟ್ ತೆಗೆದುಕೊಳ್ಳಲು ಬಂದಿದ್ದೇವೆ ಅಲ್ಲವೇ? ಹಾ ಹೌದು, ನಾವಿಬ್ರು ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಬಂದಿರೋದನ್ನ ಮರೆತು ನಾನೇನವನು ಮಾತಾಡ್ದೆ. ಈಗ ನಾವೇನ್ ಮಾಡೋಣ? ಸಮಾಧಾನ ಪ್ರಿಯೆ, ಸಮಾಧಾನ. ಹಣೆ ಬರದಲ್ಲಿ ಇಲ್ಲವಾದರೇನಂತೆ, ಮದುವೆ ಆಗದಿದ್ದರೇನಂತೆ. ಹಣೆ ಬರದಲ್ಲಿ ಇಲ್ಲವಾದಂತೆ ಮದುವೆ ಆಗದರಂತೆ ಇದ್ದರೇನಂತೆ. ಜೊತೆಯಾಗಿ ಆಕೆ ಇರಬಾರದೆ. ನೀ ರಾಧೆ ಅಂತ ಇರಬಾರದೆ, ನಾನು ಕೃಷ್ಣನಂತೆ ಇರಬಾರದೆ. ಹಾಗಿದ್ದರೆ ಹೊರಬೀಳಲಿ ನಿನ್ನ ಮಧುರ ಕಂಠದಿಂದ ಒಂದು ಸುಂದರ ಸವಿಗಾನ. ಮದ ಮೃಗವನು ನೀಡುವ ಮದ ಮೃಗವನು ನೀಡುವ ಹೆಚ್ಚಿದೆ
ಮಾಡಿ ಮುಖನ ಬ್ರಹ್ಮ ಹಾ ಲೇಟ್ ಆಯ್ತು, ನಾಡಿದ್ದು ಹೋಗಿ ಬರ್ತೀನಿ. ಆಯ್ತು. ಬಾಯ್ ಬಾಯ್.